ಹೀಗೆ ನನ್ನ ಫಾಲೋವರ್ ಒಬ್ಬರು ಕಾಲ್ ಮಾಡಿ, ನಾನು ನನ್ನ ಫ್ರೆಂಡು ತುಂಬ ಚೆನ್ನಾಗಿದ್ವಿ, ಈಗ ಅವ್ರು ಯಾರ್ದೋ ಮಾತು ಕೇಳ್ಕೊಂಡು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ಇಗ್ನೋರ್ ಮಾಡ್ತಾ ಇದ್ದಾರೆ, ನಾನು ಎಷ್ಟೇ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು ರೆಸ್ಪಾಂಡ್ ಮಾಡ್ತಿಲ್ಲ, ತುಂಬ ಹಿಂಸೆ ಆಗ್ತಾ ಇದೆ, ನಾನೇನು ಮಾಡ್ಬೇಕು ಹೇಳಿ ಅಂತ. ನಾನು ಹೇಳ್ತೀನಿ, ಬೇಡ್ಕೋಬೇಡಿ, ಯಾವುದೇ ಕಾರಣಕ್ಕೂ ಬೇಡ್ಕೋಬೇಡಿ. ನನ್ನ ಜೊತೆ ಇರಿ, ನನ್ನ ಜೊತೆ ಮಾತಾಡಿ, ಟೈಮ್ ಸ್ಪೆಂಡ್ ಮಾಡಿ ಅಂತ ಕೇಳ್ಕೊಳ್ಳೋಕ್ಕೆ ಹೋಗಬೇಡಿ. ಬೇಡಿದಷ್ಟು ಬೇಡವಾಗ್ತೀರಾ. ನೋ ಮ್ಯಾಟರ್ ವಾಟ್ ಕೈಂಡ್ ಆಫ್ ರಿಲೇಷನ್ಶಿಪ್ ಇಟ್ ಈಸ್, ಇಟ್ ಸರ್ವೈವ್ಸ್ ಒನ್ಲಿ ಇಫ್ ಇಟ್ ಈಸ್ ಮ್ಯೂಚುವಲ್ ಆರ್ ಎಲ್ಸ್ ಇಟ್ ಡೋಂಟ್ ಸ್ಟೇ. ನಿಮ್ಮವರು ನಿಮ್ಮ ಜೊತೆನೇ ಇರ್ತಾರೆ, ಹೋಗೋರು ಯಾವತ್ತೂ ನಿಮ್ಮವರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಅಷ್ಟು ಕೇಳ್ಕೊಂಡ್ಮೇಲೆ ಅವ್ರು ನಿಮ್ಮ ಜೊತೆ ಇದ್ದರೆ ನೀವು ಅವ್ರ ಜೊತೆ ಇರಲ್ಲ, ಅವ್ರ ಕೈ ಕೆಳಗಡೆ ಇರ್ತೀರ. ನಿಮ್ಮ ವ್ಯಕ್ತಿತ್ವಕ್ಕೆ ಅಸ್ತಿತ್ವನೇ ಇರಲ್ಲ, ಸತ್ತೋಗಿರುತ್ತೆ. ಒಂದು ಸಜೆಷನ್ ಕೊಡ್ತೀನಿ, ನಿನ್ನ ಕುಟುಂಬವನ್ನು ಬಿಟ್ಟು ಬೇರೆ ಯಾವುದೇ ಔಟ್ಸೈಡ್ ಸಂಬಂಧಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗಬೇಡಿ. ಅದು ಯಾವತ್ತಿದ್ರೂ ಡೇಂಜರೇ. ಗೊತ್ತೇ ಆಗಲ್ಲ ಅವ್ರು ಯಾವಾಗ ಬದಲಾಗ್ತಾರೆ ಅಂತ. ನಾವು ಕೇಳೋಕ್ಕೂ ಆಗಲ್ಲ, ಕೇಳಿದ್ರೆ ಅದು ನನ್ನಿಷ್ಟ ಅಂತ ಸಿಂಪಲಾಗಿ ಹೇಳ್ಬಿಡ್ತಾರೆ. ನಿಜ ಏನು ಗೊತ್ತಾ, ಬಲವಾದ ಸಂಬಂಧಕ್ಕೆ ಬಲವಂತದ ಅವಶ್ಯಕತೆ ಇರಲ್ಲ, ಬಲವಂತದ ಸಂಬಂಧಕ್ಕೆ ಉಳ್ಕೊಳ್ಳೋ ಶಕ್ತಿ ಇರಲ್ಲ.